ಪೊಲೀಸ್ ಠಾಣೆ ವತಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಜಾಗೃತಿ ಅಭಿಯಾನ ಹಾಗೂ ಬಾಡಿಗೆ ಬೈಕ್ ಮಾಲಕರ ಸಭೆ ಮೇಲಿನಕೇರಿ ಪೊಲೀಸ್ ಮಾಹಿತಿ ಕೇಂದ್ರದಲ್ಲಿ ನಡೆಯಿತು. ಸಭೆಯಲ್ಲಿ ಪಿಐ ಶ್ರೀಧರ್ ಎಸ್ಆರ್ ಮಾತನಾಡಿ, ಪ್ರವಾಸಿಗರಿಗೆ ನೀಡುವ ದ್ವಿಚಕ್ರ ವಾಹನದ ಎಲ್ಲ ದಾಖಲಾತಿ ಹೊಂದಿರುವುದರ ಜೊತೆ ಅವರ ಬಳಿ ಅಗತ್ಯ ದಾಖಲೆಗಳು ಇದೆಯೇ ಎನ್ನುವುದನ್ನು ಪರಿಶೀಲನೆ ನಡೆಸಿ ನೀಡಬೇಕು ಎಂದರು. ಬೈಕ್ ಅಪಘಾತಗಳಲ್ಲಿ ಬಹುತೇಕ ಸವಾರರು ಹೆಲ್ಮೆಟ್ ಧರಿಸದ ಕಾರಣ ತಲೆಗೆ ಗಂಭೀರ ಪೆಟ್ಟು ಬಿದ್ದು ಸಾವಿಗೀಡಾಗ್ತಾರೆ. ಇಂತಹ ಅವಘಡ ತಪ್ಪಿಸಲು ಸಂಚಾರ ನಿಯಮ ಕಡ್ಡಾಯವಾಗಿ ಪಾಲಿಸಿದ್ರೆ ಜೀವವು ಉಳಿಯುತ್ತದೆ ಎಂದು ವಿವರಿಸಿ, ಪ್ರವಾಸಿಗರಿಗೆ ಬೈಕ್ ನೀಡುವಾಗ ಸವಾರ ಹಾಗೂ ಹಿಂಬದಿ ಕುಳಿತುಕೊಳ್ಳುವವರು ಹೆಲ್ಮೆಟ್ ಧರಿಸಿ ತೆರಳುವಂತೆ ತಿಳಿಸಬೇಕೆಂದು ಖಡಕ್ ಸೂಚಿಸಿದರು. ಅಲ್ಲದೆ ಸಂಚಾರಿ ನಿಯಮ ಸೇರಿದಂತೆ ಸುರಕ್ಷತಾ ಕ್ರಮದಲ್ಲಿ ವಾಹನ ಚಲಾಯಿಸುವಂತೆ ತಿಳುವಳಿಕೆ ನೀಡಬೇಕೆಂದು ಕರೆ ನೀಡಿದರು. ಬಾಡಿಗೆ ಬೈಕ್ಗಳಿಗೆ ಜಿಪಿಎಸ್ ಅಳವಡಿಸುವಂತೆ ಸೂಚಿಸಿ ನಿಗದಿ ದರದಂತೆ ಬಾಡಿಗೆ ಹಣ ಪಡೆಯುವಂತೆ ತಿಳಿಸಿದರು. ಸಭೆಯಲ್ಲಿ ಪಿಎಸ್ಐ ಖಾದರ್ ಬಾಷಾ, ಶಶಿಧರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು, ರೆಂಟ್ ಬೈಕ್ ಮಾಲಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನಂತರ ಮೇಲಿನಕೇರಿಯಿಂದ ಗಂಜಿಗದ್ದೆ, ರಥಬೀದಿ ಮೂಲಕ ಮುಖ್ಯ ಕಡಲ ತೀರದವರೆಗೆ ಹೆಲ್ಮೆಟ್ ಜಾಗೃತಿ ಜಾಥಾ ನಡೆಯಿತು. ಪಿಐ ಶ್ರೀಧರ್, ಪಿಎಸ್ಐ ಶಶಿಧರ್, ಖಾದರ್ ಬಾಷಾ, ಸಿಬ್ಬಂದಿಗಳು, ಬಾಡಿಗೆ ಬೈಕ್ ಮಾಲಕರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮ ಪಾಲಿಸುವಂತೆ ಜನರಿಗೆ ಜಾಗೃತಿ ಮೂಡಿಸಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶಾಸಕ ಆರ್.ವಿ. ದೇಶಪಾಂಡೆ ಒಂದು ವಾರ ಗಡುವು ನೀಡಿದ್ರೂ ಸಹ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯವರು ರೈತರ ಬೇಡಿಕೆಗೆ ಸ್ಪಂದಿಸದೆ ತಮ್ಮ ನಿರ್ಣಯವನ್ನ ತಿಳಿಸದೆ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ವರ್ತಿಸಿರುವುದಕ್ಕೆ ಆಕ್ಷೇಪಿಸಿ ಕಬ್ಬು ಬೆಳೆಗಾರರು ಅಸಮಾಧಾನ ಹೊರಹಾಕಿದ್ರು. ಇನ್ನೊಂದು ಮಾತು ಹೇಳಿದ್ರು ಅವರು ಅದರ್ ಸ್ಟೇಟ್ದವ್ರು ಅಂತ ದಯವಿಟ್ಟು ನಿಮ್ಮ ಅವ್ರ ಮೇಲೆ ಬರ್ಬಾರ್ದು ಅಂತ ಹೇಳಿರ್ಬೇಕು. ನಿಮಗೂ ನಿಮ್ಮ ತಲೆ ಮೇಲೆ ಹೇಳ್ಯಾರ, ನೀವು ಫೈನಲ್ ಮಾಡಿ ಗೌರ್ಮೆಂಟ್ ಆದೇಶ ಅವರು ಗಾಳಿಗೆ ಕೂತಾರಂದ್ರ ರೈತರಿಗೆ ಟೋಪಿ ಹಾಕೋದು ವಿಚಾರ ಇಲ್ಲ. ಸರಳ ಬಂದು ಮೀಟಿಂಗ್ ಅಂತ ಮಾಡಿದೈತಿ, ರೊಕ್ಕ ಜಮಾ ಅಂತ ಹೇಳ್ರಿ ಅಟಾಚನೆ. ಶುಕ್ರವಾರ ಹಳಿಯಾಳ್ ಪಟ್ಟಣದ ಮರಾಠ ಭವನದಲ್ಲಿ ಸಭೆ ಸೇರಿದ ಕಬ್ಬು ಬೆಳೆಗಾರರು ಕಾರ್ಖಾನೆ ನಿರ್ಲಕ್ಷ್ಯ ಧೋರಣೆಗೆ ಸರ್ವ ಕಬ್ಬು ಬೆಳೆಗಾರರು ಆಕ್ಷೇಪ ವ್ಯಕ್ತಪಡಿಸಿದ ಬಳಿಕ ರೈತರು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಸಮಸ್ಯೆಯನ್ನ ಪರಿಹರಿಸಿಕೊಡುವಂತೆ ತಾಲೂಕು ಆಡಳಿತಕ್ಕೆ ಒತ್ತಾಯಿಸಿದ್ರು. ರೈತ ಮುಖಂಡರ ಎಲ್ಲರೂ ಶಾಸಕರು ತಿಳಿಸಿದಂತೆ ಒಂದು ವಾರದೊಳಗಾಗಿ ಕಾರ್ಖಾನೆಯವರು ತಮ್ಮ ನಿರ್ಣಯವನ್ನ ತಿಳಿಸುವಂತೆ ಸೂಚಿಸಿದ್ರು. ಆದರೆ ಕಂಪನಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಸೂಕ್ತ ಸ್ಪಂದನೆ ನೀಡಿಲ್ಲ. ಆದ್ದರಿಂದ
ತಹಶೀಲ್ದಾರ್ ಅವರು ಕಂಪನಿಯೊಂದಿಗೆ ಮಾತನಾಡಿ ಹಿಂದಿನ ಸಭೆಯಲ್ಲಿ ಆದಂತಹ ವಿಷಯಗಳ ಕುರಿತು ನಿರ್ಣಯ ಕೈಗೊಳ್ಳುವಂತೆ ಅಧಿಕೃತ ಕಂಪನಿ ಪ್ರತಿನಿಧಿಯನ್ನ ಆಹ್ವಾನಿಸಿ ಸೂಕ್ತ ರೀತಿಯಲ್ಲಿ ಸಮಸ್ಯೆ ಪರಿಹರಿಸುವಂತೆ ಪಟ್ಟು ಹಿಡಿದರು. ಅದಲ್ಲದೆ ಜಿಲ್ಲಾಧಿಕಾರಿ, ಶಾಸಕರು ಮತ್ತು ಕಂಪನಿ ಪ್ರತಿನಿಧಿಗಳೊಂದಿಗೆ ಶೀಘ್ರದಲ್ಲಿಯೇ ಫೋನ್ ಮೂಲಕ ಸಂಪರ್ಕಿಸಿ ಮುಂದಿನ ಸಭೆ ದಿನಾಂಕ ನಿಗದಿಪಡಿಸಿ ರೈತರ ಬೇಡಿಕೆ ಈಡೇರಿಸುವ ಕುರಿತು ರೈತರು ಆಗ್ರಹಿಸಿದರು. ನಾವು ಅದೇ ಕೆಲಸ ಇದೆ, ಡೇಟ್ ಫಿಕ್ಸ್ ಮಾಡಬೇಕು ಅಂತ ಅವ್ರು ಏನು ಹೇಳಿದ್ದಾರೆ. ಅವರು ಟ್ರಾವೆಲಿಂಗ್ ಇದೆ, ಫ್ಯಾಕ್ಟ್ರಿ ಇದೆ, ಡೆಲ್ಲಿನಲ್ಲಿ ಬರ್ತಾ ಇದೆ. ಸೋಮವಾರ ಫಿಕ್ಸ್ ಮಾಡಿ ಎಲ್ಲರಿಗೂ ಒಂದು ಡೇಟ್ ಫಿಕ್ಸ್ ಮಾಡಿ ಡೇಟ್ ಹೇಳ್ತೀವಿ. ದೆನ್ ಎಲ್ಲರಿಗೆ ಇನ್ಫಾರ್ಮ್ ಮಾಡಿ ಮೀಟಿಂಗ್ ಮಾಡಿ ಅಂತ 100% ಗ್ಯಾರಂಟಿ. ಏನೂ ವಿಚಾರ ಇಲ್ಲ, ಬೇರೆ ಪಾಸಿಟಿವ್ ಡೇಟ್ ಸೋಮವಾರ ಅವರು ಆಫೀಸ್ ಹೋಗ್ಮೇಲೆ ಸೋಮವಾರ ಮಂತ್ರಿ ಡಿಸ್ಕಸ್ ಮಾಡಿ ಫಿಕ್ಸ್ ಮಾಡಿ ಎಲ್ಲರಿಗೆ ಡೇಟ್ ಮಾಡ್ತೀವಿ. ಈಗ ನಮಗೆ ಪ್ರಾಬ್ಲಮ್ ಬಂದಿದೆ ನಮ್ಮ ಸಾಹೇಬ್. ಈಗ ಅಟ್ಲೀಸ್ಟ್ ಹೋದ ಮೀಟಿಂಗ್ಲು ನಮ್ಮ ಇಲ್ಲ, ಅವರು ಅವತ್ತೇ ಅವ್ರ ನೈಟ್ ಅವರು ಮದರ್ ಎಕ್ಸ್ಪೈರ್ ಆಗಾರು. ಈಗ ಅವರು ಬರ್ತಾ ಇದೆ. ಸೊ ಅವರು ಇರಬೇಕಂತ ನಮ್ಮ ಉದ್ದೇಶ. ಅವರು ಇರ್ತಾರನ್ನ ಚಲೋ ಇರ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲ, ಅವ್ರು ಡಿಸಿಷನ್ ಮೇಕರ್ ಅಲ್ಲ, ನಾವು ಮುಗಿದ ಮೇಲೆ ನಾವು ಕಂಪ್ಲೀಟ್ ಮಾಡಬೇಕ. ಅವರು ಇರಬೇಕು. ಅವರು ನಮ್ಮ ಸಾಹೇಬರು ರೇಂಜ್ ಆಗ್ತಾರೆ. ನಾವು ಡಿಸ್ಕಸ್ ಮಾಡಿ ಡೇಟ್ ಫಿಕ್ಸ್ ಮಾಡಿ ಯಾರು ಬರ್ತಾರೋ ಅಲ್ಲಿ ಹೆಡ್ ಆಫೀಸಲ್ಲಿ ಅವರು ಇರ್ತಾರೆ. ಬರೀ ಇರಬೇಕು. ಆದರೆ ತಹಶೀಲ್ದಾರ್ ಈ ಕುರಿತು ನನಗೆ ಸಂಪೂರ್ಣ ಅಧಿಕಾರವಿಲ್ಲ, ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ಮಾತ್ರ ಮೇಲಾಧಿಕಾರಿಗೆ ಇದೆ. ಅವರಿಗೆ ವಿಷಯವನ್ನ ತಿಳಿಸಲಾಗುತ್ತದೆ. ಆದ್ದರಿಂದ ರೈತರು ಸಹಕರಿಸಬೇಕೆಂದು ವಿನಂತಿಸಿದರು. ಇದಕ್ಕೂ ಮಣಿಯದ ರೈತರು ಮುಂದಿನ ಸಭೆಯ ದಿನಾಂಕದ ಕುರಿತು ಈಗಲೇ ನಮಗೆ ಸ್ಪಷ್ಟೀಕರಣ ನೀಡಬೇಕೆಂದು ಒತ್ತಾಯಿಸಿದರು. ಮಧ್ಯಾಹ್ನ 2 ಗಂಟೆಯಿಂದ ಆರಂಭವಾದ ಸಭೆಯು ರಾತ್ರಿ 8:30ರವರೆಗೆ ಜರುಗಿತು. ಬಳಿಕ ಕಂಪನಿ ಪ್ರತಿನಿಧಿಗಳು ಆಗಮಿಸಿ ನಮ್ಮ ನಿರ್ಣಯದ ಕುರಿತು ಸೋಮವಾರ ದಿನ ತಿಳಿಸುತ್ತೇವೆ ಎಂದು ಉತ್ತರಿಸಿದಾಗ ಸಭೆ ದಿನಾಂಕ ತಿಳಿಸಲು ಒತ್ತಾಯಿಸಿದಾಗ ಶನಿವಾರ ಅಥವಾ ಸೋಮವಾರದಂದು ಸಭೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಬಳಿಕ ರೈತರು ಸಮ್ಮತಿಸಿ ಸೂಚಿಸಿ ಒಂದಾನು ವೇಳೆ ಸಭೆಯಲ್ಲಿ ರೈತರ ಸಮಸ್ಯೆ ಬಗೆಹರಿಸದಿದ್ರೆ ಕಾರ್ಖಾನೆ ಆರಂಭಿಸಲು ಬಿಡೋದಿಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದರು. ಮುಂಬರುವ ವಾರದಲ್ಲಿ ನಿಗದಿಯಾಗುವ ಕಬ್ಬು ಬೆಳೆಗಾರರು ಹಾಗೂ ಕಂಪನಿ ಮತ್ತು ಅಧಿಕಾರಿಗಳ ಸಭೆಗೆ ಜಿಲ್ಲಾಧಿಕಾರಿ ಆಗಮಿಸಬೇಕು. ಜಿಲ್ಲಾಧಿಕಾರಿಯವರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ಅಲ್ಲದೆ ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸಲು ವಿಶೇಷ ಅಧಿಕಾರ ಇರೋದ್ರಿಂದ ಹಾಗೂ 6 ತಾಲೂಕುಗಳ ಸಮಸ್ಯೆ ಆಗಿರೋದ್ರಿಂದ ಜಿಲ್ಲಾಧಿಕಾರಿ ಸಭೆಗೆ ಆಗಮಿಸಲೇಬೇಕು ಎಂದು ರೈತರು ಒತ್ತಾಯಿಸಿದರು. ಯಾವ್ಯಾವ ರೀತಿಯಲ್ಲಿ ನಮಗೆ ಸ್ವಲ್ಪ ಮಾಡ್ತಾ ನಮ್ಮ ಬೇಡಿಕೆ ಹಾಗೆ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಆ ಅನುಭವದ ಮೇಲೆ ಇವತ್ತು ನಾವು ಮತ್ತೆ ಎಲ್ಲ ರೈತರು ಇವತ್ತು ಎಷ್ಟು ಆತಂಕ ಇದೆ ಅಂತಂದ್ರೆ ಮುಂದೆ ಏನು ಯಾವಾಗ ಏನು ಅಂತ ಬಹಳ ಆತಂಕ ಇದೆ. ನಾವು ಇವತ್ತು ಬರೇ ಒಂದು ಕಲಗಟ್ಟಿಯವರು ಒಂದು 10 ಜನ ಮುಖಂಡರು, ನಾವು ಒಂದು 10 ಜನ ಸೇರೋಣ ಅಂತ ಅಷ್ಟೇ ಡಿಸೈಡ್ ಮಾಡಿದ್ವಿ. ಆದರೆ ಬರೇ ಭಿಕ್ಷೆ ತಿಳ್ಕೊಂಡು ಇಷ್ಟೆಲ್ಲ ಜನ ರೈತರು ಬಂದಿದ್ದಾರೆ. ನಾವೊಂದು 25 ಕುರ್ಚಿ ವ್ಯವಸ್ಥೆ ಮಾಡಿದ್ರೆ ಮತ್ತೆ 100 ಕುರ್ಚಿ ತರಿಸುವಂಥ ವ್ಯವಸ್ಥೆ ಇದು ಅವಶ್ಯಕತೆ ಇತ್ತು. ಅದಕ್ಕೆ ಈ ಜನರಿಗೆ ನಾವು ಅಲ್ಲೇ ಬಂದು ಸ್ವಲ್ಪ ನಿಮ್ಮ ಜೊತೆ ಏನಾದ್ರು ಮಾತಾಡಿದ್ರು ಅವರು? ಸರ್ ನಿಮಗೆ ನಾನು ಹೋಗಿದ್ದೆ ಇಂಗ್ಲೀಷ್ ಮತ್ತೆ ಜಿಲ್ಲಾಡಳಿತ ಮೊದಲು ಕೂಡ ಬಂದಿದ್ದು ಹೋಗಿ ಮಾತಾಡಿಲ್ಲ. ಅವ್ರು ಯಾರು ಡೈರೆಕ್ಟರ್ ಮಾತಾಡಿದ್ರಲ್ಲ ಭಾಳ ಎಕ್ಸ್ಪೈರ್ ಇದ್ದಾರೆ. ಹಾಗಾಗಿ ತೊಂದರೆ ಆಗಿದೆ ಸರ್. ಬಂದ ತಕ್ಷಣ ಮೀಟಿಂಗ್ ಅರೇಂಜ್ ಮಾಡ್ತೀವಿ ನಾವು. ಮತ್ತೆ ಫೋನ್ ಮಾಡಿದ್ರು ಒಂದು ಈಗ ಇದ್ರ ಬಗ್ಗೆ ಆಕ್ಷನ್ ಆಗ್ಬೇಕ್ರಿ ಒಂದು. ಆಮೇಲೆ ಎರಡನೇದು ನಾವು ಸ್ವಲ್ಪ ನಾವು ರೈತರ ಸಭೆ ಮಾಡಿದಾಗ ನಿಮ್ಮ ಪೊಲೀಸ್ ಇಂಟಿಮೇಷನ್ ಕೊಟ್ಟಾಗ ನೀವು ಅಲ್ಲಿ ಬರ್ಬೇಕು ಏನ್ರಿ? ಇಲ್ಲ ಬರಲಿಲ್ಲ. ನಾನು ಇದಕ್ಕೆ ಮುಂಚಿನ ಅದಾಲು ಮೊದಲೇ ಪ್ಲಾನ್ ಇತ್ತು. ನಮ್ಗೆ ವಿಷಯ ಗೊತ್ತಾಗಿದ್ದು ಇವಾಗ ಬಂದ ಮೇಲೆ ಹಿಡಿದ ಮೇಲೆ ಇದೆ. ಯಾವಾಗ ನಂಗೆ ಗೊತ್ತಾಗಿದೆ ಇವಾಗ ತಿಳಿಸ್ಬೇಕಲ್ಲ ಪೊಲೀಸಲ್ಲಿ ನೀವು ಅವ್ರಿಗೆ ಇಲಾಖೆಯವರು ನಮ್ಗೆ ಸಭೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾವು ಮಾಹಿತಿ ಕೊಟ್ಟಿದ್ರಿ. ತಹಶೀಲ್ದಾರ್ ಅವ್ರು ಬರ್ಬೇಕಂತ ನಮ್ಗೆ ನೀವು ಸಡನ್ ಆಗಿ ಮಾಡ್ಲಿಕ್ಕೆ ಬರೋದಿಲ್ರಿ. ನೀವು ಬಿಫೋರ್ ಇಂಟಿಮೇಷನ್ ಮಾಡಿ ನೀವು ಯಾರು ಆಫೀಸರ್ಗೆ ಹೇಳ್ಬೇಕು ಅವ್ರಿಗೆ ಕನ್ವೆ ಮಾಡ್ತೀವಿ. ಈಗ ಆಗಿದ್ದಾಗೈತಿ ನಮ್ಗೆ ಇನ್ನೂ ತಹಶೀಲ್ದಾರ್ ಮೊನ್ನೆ ಇವರು ನಮ್ಮ ದೇಶಪಾಂಡೆ ಅವರು ಕೊಟ್ಟ ಅಧಿಕಾರಿಗಳು ಬಂದು
ಅವತ್ತೇನಂದ್ರೆ ಒಂದು ರಾಜಕೀಯವಾಗಿ ಅಧಿಕಾರಿವಾಗಿ ಒಂದು ನಿರ್ಧಾರ ಕೊಟ್ಟರು. ಏನಂತಂದ್ರೆ ಎಲ್ಲರೂ ನಿಮ್ಮ ಸಕ್ಕರೆ ಆಯಿತು ಕೊಡ್ಬೇಕಂತಾಯ್ತು, ತೂಕ ಹಾಕೋದಾಯ್ತು, ಅದ್ರ ಜಗ ತೋರಿಸೋದು ಮುಗಿತು. ಸಚಿವ ದೇಶಪಾಂಡೆ ಅವರು ಹೇಳಿದ್ರು 7 ದಿನ ಗಡುವು ಕೊಟ್ಟರು. ಯಾಕೆ ಕೊಟ್ಟರು ಅವರು? ಅಲ್ರಿ ಇವತ್ತೇನ್ರ ನೀವು ಮಾಡ್ಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ಇವತ್ತ ದಿಲ್ಲಿ ಕೊಡ್ತೀರಿ ನೀವು, ಹೌದಾ? ನಿಮ್ಮ ಮಾಹಿತಿ ಕೊಡ್ತೀರಿ ಅಂತ. ಅದನ್ನ ಅವರು ಏನ್ ಮಾಡಿದ್ರೆ ಫ್ಯಾಕ್ಟರಿ ಅವರು ಅಧಿಕಾರಿಗಳು ಮಾತಾಡ್ಕೊಂಡು ಏನೈತೆ ಅವ್ರು ನಿರ್ಧಾರ ಕೊಡ್ಬೇಕಂತ 7 ದಿನ ಗಡುವು ಕೊಟ್ಟರು, ಹೌದಾ? ಅಲ್ಲಿಂದ ಏನ್ ಹೇಳ್ಯಾರ ಅಂದ್ರೆ 7 ದಿನ ನೀವು ಅದನ್ನ ಮಾಡ್ಲಿಲ್ಲ ಅಂದ್ರೆ ಫ್ಯಾಕ್ಟರಿ ಚಾಲೂ ಮಾಡ್ಕೊಡು ಅಂತ ಹೇಳ. ಈ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ರೈತರು ಹಳಿಯಾಳ್ ತಾಲೂಕು, ಅಳ್ಳಾವರ ತಾಲೂಕು, ಕಲಘಟಕಿ ತಾಲೂಕು, ಧಾರವಾಡ ತಾಲೂಕು, ದಾಂಡೇಲಿ ತಾಲೂಕಿನಿಂದ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಕಬ್ಬು ಬೆಳೆಗಾರರ ಹಿತ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ನಾಗೇಂದ್ರ ಜಿಯೋಜಿ, ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್ ಬೋಬಾಟಿ, ಧಾರವಾಡ ಜಿಲ್ಲಾಧ್ಯಕ್ಷ ಮಹೇಶ್ ಬೆಳಗಾಂವ್ಕರ್, ಹಳಿಯಾಳ್ ತಾಲೂಕಾಧ್ಯಕ್ಷ ಶಂಕರ್ ಕಾಜ್ಗಾರ್, ರೈತ ಮುಖಂಡರಾದ ಎಂವಿ ಘಾಡಿ, ಭಾರತೇಶ್ ಪಾಟೀಲ್, ಪ್ರಕಾಶ್ ಪಾಕರಿ, ಮಂಜುಳಾ ಗೌಡ, ಅಶೋಕ್ ಮೇಟಿ, ಪರಶುರಾಮ್ ಎತ್ತಿನಗುಡ್ಡ, ಉಳವಪ್ಪ, ವಸಂತ್ ದಾಕಪ್ಪನವರ್, ರಾಮದಾಸ್ ಬೆಳಗಾಂವ್ಕರ್ ಇದ್ದರು. ಜೊಯ್ಡಾ ತಾಲೂಕಿನ ಕಾಳಿ ನದಿ ಉಗಮ ಸ್ಥಾನವಾದ ಡಿಗ್ಗಿ ಗ್ರಾಮದಿಂದ ಪಾದಯಾತ್ರೆಯಲ್ಲಿ ದಕ್ಷಿಣದ ಕಾಶಿ ಎಂದೇ ಖ್ಯಾತವಾದ ಗೋಕರ್ಣಕ್ಕೆ ಹೊರಟಿರುವ ಸುಮಾರು 45 ಜನರಿರುವ ವಾರಕರಿಗಳ ತಂಡ ಕಾರವಾರ ಬಿಣಗಾದಲ್ಲಿ ವಾಸ್ತವ್ಯ ಮಾಡಿ ಗೋಕರ್ಣಕ್ಕೆ ಹೊರಟಿದೆ. ಈ ಮೊದಲು ಪಂಢರಾಪುರಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಿದ್ದ ಡಿಗ್ಗಿಯ ವಾರಕರಿಗಳು ಕಳೆದ ವರ್ಷದಿಂದ ಗೋಕರ್ಣಕ್ಕೂ ಪಾದಯಾತ್ರೆ ಆರಂಭಿಸಿದ್ದಾರೆ. ಡಿಗ್ಗು ಗ್ರಾಮಸ್ಥರು ಜೊಯ್ಡಾ, ಅಣಶಿ, ಗೋಟೆಗಾಳಿ, ಕದ್ರಾ, ಅಸ್ನೋಟಿ, ಸದಾಶಿವಗಡ, ಕಾರವಾರ ಮಾರ್ಗವಾಗಿ ಬಿಣಗ ತಲುಪಿದ್ದಾರೆ. ಬಿಣಗಾದಿಂದ ಶನಿವಾರ ಅವರ್ಸಾ, ಅಮದಳ್ಳಿ, ಬೇಲೆಕೇರಿ ಮಾರ್ಗವಾಗಿ ಗೋಕರ್ಣ ತಲುಪಲಿದ್ದಾರೆ. ಬಿಣಗಾದಲ್ಲಿ ಕಾರವಾರ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಅವರು ತಮ್ಮ ಮನೆಯಲ್ಲೇ ಈ ವಾರಕರಿಗಳಿಗೆ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾರವಾರದ ಮಾರ್ವಾಡಿ ಸಮಾಜದವರು ವಿನೋದ್ ಕೋಠಾರ್ಕರ್, ಗುರುದತ್ ಬಂಟ್, ಮುರಳಿ ಗೋವೇಕರ್, ಪ್ರಶಾಂತ್ ಪೆಡ್ನೇಕರ್, ಶರದ್ ಬಾಂದೇಕರ್, ಮನೋಜ್ ನಾಯ್ಕ್ ಇವರ ತಂಡ ವಾರಕರಿಗಳಿಗೆ ಎಲ್ಲಾ ರೀತಿಯಿಂದ ಊಟ ವಸತಿಗೆ ನೆರವಾಗಿದ್ದಾರೆ. ವಾರಕರಿಗಳು ಶನಿವಾರ ಬೆಳಿಗ್ಗೆ ಬಿಣಗಾದಿಂದ ಹೊರಟು ಶನಿವಾರ ರಾತ್ರಿ ಅವರ್ಸಾ ಪಂಚಾಯತ್ ಹಾಲ್ನಲ್ಲಿ ವಾಸ್ತವ್ಯ ಮಾಡಿದ್ದಾರೆ. ಅನುಭವ ಮಂಟಪದ ಮೂಲಕ ಬಸವಣ್ಣನವರು ನಿಜವಾದ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ್ದರು. ಆದರೆ ಈ ಬೆಳವಣಿಗೆ ಜಗತ್ತಿನೆಲ್ಲೆಡೆ ಪ್ರಚಾರದಲ್ಲಿ ಹಿಂದೆ ಬೀಳಲು ಭಾಷಾ ಮಾಧ್ಯಮದ ಕೊರತೆ, ಇಂಗ್ಲಿಷ್ ಭಾಷೆಯ ಅನುಭವ ಇಲ್ಲದಿರೋದು ಒಂದು ಕಾರಣ ಎಂದು ಮಹಾಂತ ಪ್ರಭು ಸ್ವಾಮಿ ಹೇಳಿದರು. ಶನಿವಾರ ಮುಂಡಗೋಡ್ ವಿವೇಕಾನಂದ ಬಯಲು ರಂಗ ಮಂದಿರದಲ್ಲಿ ಜಿಲ್ಲಾ ಬಸವ ಸಂಸ್ಕೃತಿ ಅಭಿಯಾನ ಅಂಗವಾಗಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಜೊತೆ ವಚನ ಸಂವಾದ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬಳ ಪ್ರಶ್ನೆಗೆ ಉತ್ತರಿಸಿ ಮಾತನಾಡ್ತಿದ್ರು. ಅನಕ್ಷರತೆ, ಅಜ್ಞಾನ, ದಾರಿದ್ರ್ಯತನದಿಂದ ಬಸವಣ್ಣನವರ ಪ್ರಜಾಪ್ರಭುತ್ವ ಪರಿಕಲ್ಪನೆ ಜಗತ್ತಿಗೆ ಅರ್ಥ ಮಾಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದರು. ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂದ್ರೆ ಮಕ್ಕಳೊಂದಿಗೆ ಸಂವಾದವನ್ನು ಮಾಡುವಂತದ್ದು, ಶರಣ ತತ್ವ ಚಿಂತನೆಗಳನ್ನ ಜನಮಾನಸಕ್ಕೆ ತಲುಪಿಸಬೇಕು ಅನ್ನುವಂಥದ್ದು. ಸಾಯಂಕಾಲ ಎಲ್ಲ ಶರಣೆಯರಿಗಾಗಿ ಒಂದು ಚಿಂತನೆ ಸಮಾವೇಶ ಇಲ್ಲಿ ನಡೀತದೆ. ಮುಂಜಾನೆ ಮಕ್ಕಳೊಂದಿಗೆ ಸಂವಾದವನ್ನ ನಾವು ಸಂಘಟನೆಯನ್ನ ಮಾಡಿದ್ದೇವೆ. ಕಾರಣ ಏನು ಅಂದ್ರೆ ವಿಕಾಸ ಆಗಬೇಕಾಗಿರುವಂತಹ ಮಕ್ಕಳು ಇವತ್ತು ಬೇರೆ ಬೇರೆ ಕಾರಣಗಳಿಂದ ವಿಕಾರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸರಿಯಾಗಿರುವಂತಹ ಮಾರ್ಗದರ್ಶನವನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಈ ಬಸವ ಸಂಸ್ಕೃತಿ ಅಭಿಯಾನದ ಒಂದು ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. ಹೀಗಾಗಿ ನಾವೆಲ್ಲರೂ ಇಲ್ಲಿ ಸೇರಿರುವಂತಹ ಎಲ್ಲ ಮಕ್ಕಳು ಕೇವಲ 5 ನಿಮಿಷಗಳಲ್ಲಿ ಆಡುವಂತಹ ಆಶಯ ನುಡಿಗಳನ್ನು ತಾವೆಲ್ಲರೂ ಅತ್ಯಂತ ಆಸಕ್ತಿಯಿಂದ ಕೇಳಬೇಕು, ಗಮನಿಸಬೇಕು. ಬಸವಣ್ಣ ಬೇಕು, ಆದರೆ ಅವರ ತತ್ವಗಳು ಬೇಡ ಎಂಬ ನಿಲುವನ್ನ ಬಹಳಷ್ಟು ಜನ ಹೊಂದಿದ್ದಾರೆ. ತತ್ವಗಳನ್ನ ಆಚರಣೆ ಮಾಡಿದ್ರೆ ಮಾತ್ರ ಬಸವಣ್ಣನ ಸ್ಮರಣೆ ಮಾಡಿರೋದು ಸಾರ್ಥಕವಾಗುತ್ತದೆ. ಕೇವಲ ಸ್ಮರಣೆ ಮಾಡಿದ್ರೆ ಉಪಯೋಗವಾಗೋದಿಲ್ಲ. ಜನಮಾನಸದಲ್ಲಿ ಬಸವಣ್ಣನ ವಚನಗಳು ಮೂಡಬೇಕೆಂದು ಸಾನ್ನಿಧ್ಯ ವಹಿಸಿದ್ದ ಗದಗದ ಯಡಿಯೂರ ತೋಂಬ್ರಿಯ ಸಂಸ್ಥಾನ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮಿಗಳು ಹೇಳಿದ್ರು. ಗದಗದ ಚಿಂತಕ ಡಾಕ್ಟರ್ ಅಶೋಕ್ ಬರಗುಂಡಿ
ಉಪನ್ಯಾಸ ನೀಡಿದ್ರು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಸಾಣೆಹಳ್ಳಿ ತರಳುಬಾಳು ಸಂಸ್ಥಾನ ಶಾಖಾ ಮಠದ ಶಿವಾಚಾರ್ಯ ಸ್ವಾಮಿ, ಹುನಗುಂದದ ಗುರು ಮಹಾಂತ ಶಿವಯೋಗಿ, ಬೆಳಗಾವಿಯ ಡಾಕ್ಟರ್ ಅಲ್ಲಮ್ಮ ಪ್ರಭು ಸ್ವಾಮಿ, ಅತ್ತಿವೇರಿಯ ಬಸವಧಾಮದ ಬಸವೇಶ್ವರಿ ಮಾತಾಜಿ, ಬನವಾಸಿಯ ನಾಗಭೂಷಣ ಸ್ವಾಮಿ, ಶಿರಸಿಯ ಮಲ್ಲಿಕಾರ್ಜುನ ಸ್ವಾಮಿ, ಬಸವ ಸಂಸ್ಕೃತಿ ಅಭಿಯಾನದ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ವಿಎಸ್ ಪಾಟೀಲ್, ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯದರ್ಶಿ ಬಸವರಾಜ್ ಪಾಟೀಲ್, ಮುಖಂಡ ಬಸವರಾಜ್ ಓಶಿಮಠ ಸೇರಿದಂತೆ ಮತ್ತಿತರರು ಇದ್ದರು. ಅಕ್ಕನ ಬಳಗದವರು ವಚನದ ಮೂಲಕ ಪ್ರಾರ್ಥಿಸಿದ್ರು. ಶ್ರೀಶೈಲ್ ಐನಾಪುರ ನಿರೂಪಿಸಿದ್ರು. ಮುಂಡಗೋಡ್ ಪಟ್ಟಣದ ಪ್ರವಾಸ ಮಂದಿರದಿಂದ ಅಂಬೇಡ್ಕರ್ ಮಾರ್ಗವಾಗಿ ಬಸವನ ಬೀದಿ ಮೂಲಕ ಸಂತೆ ಮಾರುಕಟ್ಟೆಯವರೆಗೂ ಬಸವಣ್ಣನವರ ಭಾವಚಿತ್ರ, ಧರ್ಮಗ್ರಂಥ, ವಚನ ಸಾಹಿತ್ಯದ ಬೃಹತ್ ಮೆರವಣಿಗೆ ಜರುಗಿತು. ಬಂಜಾರ ಕಲಾ ತಂಡ, ಸಿದ್ದಿ ಸಮುದಾಯ, ದನಗರ ಗೌಳಿ ನೃತ್ಯ, ಡೊಳ್ಳು ಕುಣಿತ, ಚಿತ್ರ ವಿಚಿತ್ರ ಗೊಂಬೆಗಳ ನೃತ್ಯ ಮತ್ತು ವೇಷಭೂಷಣಗಳ ಜೊತೆಗೆ ಮುಂತಾದ ಸಾಂಸ್ಕೃತಿಕ ವೈಭವಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ವಿವಿಧ ಮಟ್ಟದ ಮಠಾಧೀಶರ ಜೊತೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನನ್ನ ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.